ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸತೀಶ್ ಜಾರಕಿಹೊಳಿಯವರ ಬಾಮೈದನಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಿನ್ನೆ ಗೋವಾ ಮತ್ತು ಬೆಂಗಳೂರಿನಿಂದ ಬಂದಂತಹ 10ಕ್ಕೂ ಹೆಚ್ಚು ಅಧಿಕಾರಿಗಳು 6 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ರು. ಯಾರಿಗೆ? ಸತೀಶ್ ಜಾರಕಿಹೊಳಿಯವರ ಬಾಮೈದನಿಗೆ ಸಂಬಂಧಪಟ್ಟಂತ ಸ್ಥಳಗಳು, ಮನೆ, ಕಚೇರಿ ಸೇರಿದಂತೆ 6 ಕಡೆ ದಾಳಿ ಹಾಕಿತ್ತು. ತದನಂತರದಲ್ಲಿ ಅನುಮಾನ ಬಂದು ಅವ್ರನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ರು. ಬೆಳಗಾವಿ, ಬೆಂಗಳೂರು ಸೇರಿ 10ಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳ ದಾಳಿಯಂತೆ ಇವತ್ತು ಕೂಡ ಮುಂದುವರಿಯಲಿದೆ. ಇಡಿ ಅಧಿಕಾರಿಗಳಿಂದ ಶೋಧ. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ದಾಳಿ ಹಾಕಿದ್ದು ನಿನ್ನೆ 16 ಗಂಟೆಗೂ ಹೆಚ್ಚು ಕಾಲ ಶೋಧ ಕಾರ್ಯಾಚರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಬೆಳಗಾವಿ ನಿವಾಸದಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆಯಾಗಿದ್ದು ಈ ಕ್ಷಣಕ್ಕೂ ಚಿನ್ನ ಮೌಲ್ಯ ಮಾಪನ ಕಾರ್ಯಾಚರಣೆ ಮುಂದುವರಿತಾ ಇದೆಯಂತೆ. ಬೇನಾಮಿ ಬಾರ್ ಲೈಸೆನ್ಸ್, ಅಕ್ರಮ ಆಸ್ತಿ ದಾಖಲೆಗಳು ಪತ್ತೆಯಾಗಿದ್ದು ಮಂಜುನಾಥ್ ಆಪ್ತರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಮೈಸೂರಿನ ಸ್ನೇಹಿತೆ ಅಧಿಕಾರಿಗಳು ಉದ್ಯಮಿಗಳ ಮನೆ ಮೇಲೂ ಕೂಡ ರೇಡ್ ಆಗಿದೆಯಂತೆ. ಹಲವರ ಮನೆಯಲ್ಲಿ ವಿದೇಶಿ ಅಕ್ರಮ ವ್ಯವಹಾರಗಳು ಪತ್ತೆಯಾಗಿದೆ. ಸದ್ಯ ಇಡಿ ವಶದಲ್ಲಿ ಮಧ್ಯದ ದೊರೆ ಮಂಜುನಾಥ್ ಇದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ತುಂಬಾ ವರ್ಷಗಳಿಂದ ಬೆಳಗಾವಿಯಲ್ಲೇ ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕೆಲಸ ಮಾಡಿಕೊಂಡಿದ್ದವರು ವೈ ಮಂಜುನಾಥ್. ಹವಾಲಾ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಇತ್ತು. ಆ ಕಾರಣಕ್ಕೆ ಇಡಿ ಅಧಿಕಾರಿಗಳ ದಾಳಿ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ನೋಡಿ ಯಾವ ರೀತಿ ಅಕ್ರಮ ಆಸ್ತಿ, ಚಿನ್ನಾಭರಣ, ಬೆಳ್ಳಿ ಇದೆಲ್ಲವೂ ಕೂಡ ಪತ್ತೆ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಇಡಿ ಅಧಿಕಾರಿಗಳಿಗೆ ಅದನ್ನ ಮೌಲ್ಯಮಾಪನ ಮಾಡೋದಕ್ಕೂ ಕೂಡ ಸಮಯ ಸಾಕಾಗ್ತಾ ಇಲ್ಲ. ನಿನ್ನೆಯಿಂದಲೂ ಕೂಡ ಸತತ 16 ಗಂಟೆಗಳಿಂದಲೂ ಕೂಡ ಶೋಧ, ದಾಖಲೆಗಳ ಪರಿಶೀಲನೆ, ಚಿನ್ನಾಭರಣಗಳ ಮೌಲ್ಯಮಾಪನ ಇದೆಲ್ಲವೂ ಕೂಡ ಆಗ್ತಾ ಇದ್ರು. ಈ ಕ್ಷಣಕ್ಕೂ ಮುಗ್ದಿಲ್ಲ. ಇವತ್ತೂ ಕೂಡ ಇಡಿ ಅಧಿಕಾರಿಗಳ ಶೋಧ ಅವರ ನಿವಾಸದಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಯೇ ವೈ ಮಂಜುನಾಥ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಕಾರಣ ಒಂದಷ್ಟು ಅನುಮಾನದ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಅವರ ವಶದಲ್ಲೇ ಇವತ್ತು ಕೂಡ ಅವರ ಸಮ್ಮುಖದಲ್ಲೇ ಒಂದಷ್ಟು ದಾಖಲೆಗಳ ಪರಿಶೀಲನೆ ಆಗೋ ಸಾಧ್ಯತೆ ಇದೆ.